ಆಂಟಿ ಫಿಲಾಸಫಿ ಹೇಳಾಕುಂತಾರ ಕೇಳ್ಕೊಂಬರ್ರಿ. ಆಂಟೀಸ್ಗೆ ನೈಟಿ ಅಂದ್ರೆ ಇಷ್ಟ, ಆಂಟೀಸ್ಗೆ ನೈಟಿ ಅಂದ್ರೆ ಇಷ್ಟ, ಅಂಕಲ್ಸ್ಗೆ ನೈಂಟಿ ಅಂದ್ರೆ ಇಷ್ಟ, ಅಂಕಲ್ಸ್ಗೆ 90 ಅಂದ್ರೆ ಇಷ್ಟ. ಕರೆನ ಬಿಡ್ರಿ ಆಂಟಿ ನೀವು ಹೇಳೋದು. ಹುಡುಗರಿಗೆ ಹುಡುಗರಿಗೆ ಏನ್ ಇಷ್ಟ ನೀವ ಹೇಳ್ಬಿಡ್ರಿ. ಆಂಟಿ ಅಂದ್ರೆ ಇಷ್ಟ. ಏನ್ ಹೇಳಿದ್ರಿ ಆಂಟಿ? ಯಾರಿಗಿ ಗೊತ್ತಿಲ್ಲದನ್ನ ಹೇಳಿದ್ರಿ ನೋಡ್ರಿ ನೀವು. ಇನ್ನೊಂದ್ರಿ ಆಂಟಿ, ನೀವು ಎಷ್ಟು ಹುಡುಗರು ತಲೆ ಕೆಡ್ಸಿರಿ. ನಮ್ದಂತ್ರು ನಿಮ್ಮನ್ನ ನೋಡಿ ತಲೆ ಕೆಟ್ಟ ಕೆರ ಹಿಡಿದು ಹೋತು. ನೀವು ಆಂಟಿ ನಾ ಲವರ್, ಆಂಟಿ ಲವರ್ ಹೆಂಗಾಗೈತ್ರಿ? ಅಷ್ಟೇ. ಆಕ್ಚುಲಿ ಚೆನ್ನಾಗಿರೋದು ಜಿಂಗಲಕ ಲಕ ನಮಗೆಲ್ಲ ಗೊತ್ತಾಗೋಯ್ತು. ಬರ್ರಿ, ಇಲ್ಲೊಬ್ರು ಅಕ್ಕ ಅವ್ರು ಬಂದಾರ, ಅವ್ರು ಏನ್ ಹೇಳ್ತಾರ ಕೇಳ್ಕೊಂಬರ. ಚಳಿಗಾಲ ಬಂತು. ಚಳಿಗಾಲ ಬಂತ್ರಿ, ನಮಗೂ ಗೊತ್ತಾಗ ಚಳಿ ವಿಪರೀತ ಐತ್ರಿ. ಸ್ವೆಟರ್ ಹಾಕೋರಿ. ಸ್ವೆಟರ್ ಅನ್ಕೋಬೇಕ್ರಿ, ನಮ್ಗ್ ಗೊತ್ತಾಯ್ತಿದ್ದಿಲ್ ಬಿಡ್ರಿ. ನಾವ್ ಹಂಗ ಬರೇ ಮೇಲೆ ಅಡ್ಡಾಡಕ್ ಕುಂತಿದ್ವಿ ಚಳಿಗಾಲದೊಳಗ. ಕಿವಿ ಚೆನ್ನಾಗಿ ಕವರ್ ಮಾಡ್ಕೋರಿ. ಹೌದನ್ರಿ, ಕಿವಿನ ಕವರ್ ಮಾಡ್ಕೋಬೇಕ್ರಿ. ಆತ್ ಮುಂದೆ ಹೇಳ್ರಿ. ಕಣ್ಣೀರ್ ಒರ್ಸೋರು ಸಿಗ್ತಾರೇನು, ಮೂಗೊರ್ಸೋರು ಸಿಗೋದೇ ಇಲ್ಲ. ಹಂಗೇನಿಲ್ರಿ ಮೇಡಮ್, ನಮ್ಮೂರಿಗೆ ಬರ್ರಿ. ನಿಮ್ದು ಮೂಗಲ್ಲ ಮುಕ್ಕಳಿನ ಒರೆಸಿ ಜಳಕ ಮಾಡಿಸಿ ನಿಮ್ ಮನಿಗ್ ಬಿಟ್ಟು ಬರ್ತೇವಿ. ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ. ಸೊ ಟೇಕ್ ಕೇರ್. ಆಯ್ತ್ರಿ, ಟೇಕ್ ಕೇರ್, ಬಾಯ್, ಹೋಗ್ರಿ. ಇಷ್ಟ ತನಕ ರೇಷ್ಮಾ ಆಂಟಿ ಕಂಡಿದ್ದೆ, ನಮಗೆಲ್ಲ ಗೊತ್ತಾಗೋಯ್ತು. ರೇಷ್ಮಾ ಆಂಟಿ ಚಡ್ಡಿ ಕಳೆದ ಬರೀ ಇಂತದೆಯ ಯಾರು ಕದ್ದಿರ್ಬೋದು ಅಂತ. ಕೆಂಪದಲ್ಲ ಬಿಳಿದಲ್ಲ ಹೊಸ ಹೊಸದು ಯಾರ್ ಕದ್ದಿದ್ದು? ಮೊದಲು ಸರಿಯಾಗಿ ಮಾತಾಡ್ಕಲಿ. ಕೆಂಪದಲ್ಲ ಬಿಳಿದಲ್ಲ ಹೊಸ ಹೊಸದ. ಹೊಸ ಸಿಟಿ ಯಾರು ಕದ್ದಿರಪ್ಪ? ರೇಷ್ಮಾ ಆಂಟಿ ಇದೆ. ಓ ಆಂಟಿ, ಕೆಂಪದಲ್ಲ ಬಿಳಿದಲ್ಲ ಹೊಸ ಹೊಸದಂದ್ರ ನಿಮ್ ಕಟ್ಟಪ್ಪನ ಕದ್ದಾನ. ಇದು ಆಕ್ಚುಲಿ ಚೆನ್ನಾಗಿರೋದು. 100% ಹೇಳ್ತೀನಿ, ಕಟ್ಟಪ್ಪನ ನಿನ್ ಚಡ್ಡಿ ಕದ್ದಿದ್ದು. ಬೇಕಾದ್ರೆ ಹೋಗಿ ನೀ ಅವ್ನ ರೂಮ್ನಾಗ ನೋಡಂಟಿ, ನಿನ್ ಚಡ್ಡಿ ಇಲ್ಲ ಅನ್ಯಾರು ಕೇಳು. ಸಮಜ್ರು ಕೇಳ್ರಿ, ಇಲ್ಲಿ ಕರ್ನಾಟಕದೊಳಗೆ ಎಷ್ಟು ನ್ಯೂಸ್ ಚಾನೆಲ್ಗಳು ಅದಾವಲ್ಲ, ರೇಷ್ಮಾ ಆಂಟಿ ಏನ್ ಮಾಡಿದ್ರು ನ್ಯೂಸ್ ಮಾಡ್ತೀರಿ. ಈಗ ರೇಷ್ಮಾ ಆಂಟಿ ಚಡ್ಡಿನ ಕಟ್ಟಪ್ ಕದ್ದಾನ, ಇದನ್ನು ನ್ಯೂಸ್ ಮಾಡಿ ಆಕಿಗೆ ನೀವು ಸಹಾಯ ಮಾಡ್ಬೇಕು. ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬರ್ರಿ, ಇಲ್ಲಿ ಕಿಪ್ಪಿ ಕೀರ್ತಿವಿ ಇಂಟರ್ವ್ಯೂ ಮಾಡಾಕಂತಾರ, ಬರ್ರಿ. ಇನ್ನು 2-3 ವರ್ಷ ಕಾಯ್ಬೇಕು ಮುತ್ತು ಕಿಪ್ಪಿ ಮದ್ವೆಗೆ. 2-3 ವರ್ಷನ ಇನ್ನು ಒಂದ್ 5-6 ವರ್ಷನ? 5-6 ವರ್ಷ ಏನಿಲ್ಲ, 2-3 ವರ್ಷ. 2-3 ವರ್ಷ. 2-3 ವರ್ಷದಲ್ಲಿ ಮದ್ವೆ ಆಗ್ತೀರಾ? ಓಕೆ. ಜೀವನದಾಗ ಇಂತ ಇಂಟರ್ವ್ಯೂ ನೋಡಿದ್ದಿಲ್ಲ ಬಿಡು ನಾನು. ಕಿಪ್ಪಿ ಕೀರ್ತಿ ಮುತ್ತನ್ ಸಂಬಂಧ ಈ ನ್ಯೂಸ್ ಚಾನೆಲ್ ಇಷ್ಟು ಬೇಚಾರ ಹಾಕಂತಾರಲ್ಲ, ಕಷ್ಟ ಕೇಳೋರು ಯಾರಿಲ್ಲ. ಸಮಜ್ರು ನೋಡ್ರಿ, ಇವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋರು ಬಾಳಿಕೊಂಬ ಒಬ್ರು ನೋಡ್ಕೇರಿ, ಮಾನ್ ತೊಳಲ್ ಒಬ್ರು ನೋಡ್ಕೇರಿ, ತಾಳಿ ಒಬ್ರು ನೋಡ್ಕೇರಿ, ಒಬ್ರು ನೋಡ್ಕೇರಿ, ಗಂಡಲ್ ಇರ್ದು ಎಲ್ಲಾರು ಒಂದೊಂದು ಕೆಲಸ ವಹಿಸ್ಕೊಂಡ್ಬಿಡ್ರಿ. ಒಟ್ಟು ಕರ್ನಾಟಕದ ಜನತೆ ಎಲ್ಲರೂ ಸೇರಿ ಇವ್ರು ಮದ್ವಿ ಮಾಡಿ ಪುಣ್ಯ ಕಟ್ಕೊಂಡ ನಾವು. ಅವ್ರದ್ದು ಕಿಪ್ಪಿ ಕೀರ್ತಿ ಗೋಳ್ ಅಂತ ನೋಡಕ್ ಆಗವಲ್ದು. ಒಂದ್ ದಿವ್ಸ ಬೆಂಗಳೂರು ಆಗಿದ್ಯಾರ, ಒಂದ್ ದಿವ್ಸ ಮೈಸೂರು ಆಗಿರ್ತಾಳ, ಒಂದ್ ದಿವ್ಸ ಮಂಗಳೂರು ಆಗಿರ್ತಾಳ, ಆಮೇಲೆ ನಮ್ ಹಾವೇರಿಗಿನ ಬಂದ್ ಹೋದ್ಲು ಕಾಣಿಸ್ತತಿ. ಒಟ್ಟಕ್ಕಿದ್ ಮದ್ವಿ ಮಾಡಿ ಅದ್ಲ ಎಲ್ಲಾರ ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಇಲ್ಲೆಲ್ಲಾರ ಹೋದ್ರೆ ಯಾಕೆ ನಮ್ಮವ್ರ ರೊಕ್ಕ ಹೋಗ್ಬೇಕ, ಅವ್ರ ಇಬ್ಬಳಾರನ್ನ ಸೇರಿಸಿ ಅಲ್ಲಿ ಹನಿಮೂನ್ ಮಾಡ್ಸೋಣಂತ. ಹಂಗ ಅವ್ರ ಹಿಂದ ಹಂಗ ಈಕೇನ್ ಇಂಟರ್ವ್ಯೂ ಮಾಡಕಂತಾವಲ್ಲ ಈಗ ಅಕ್ಕವ, ಈಕಿನ್ನ ಕಳಿಸ್ಬಿಡೋಣ. ಲೈವ್ ಕ್ಯಾಮ್ರಾ ಹಿಡ್ಕೊಂಡ್ ಬರ್ಲಿ, ಇಲ್ಲಿ ಅದನ್ನ ನ್ಯೂಸ್ ಮಾಡವಲ್ರಕ್ಕೆ. ಸಾಲ್ಯಾಗ ಸಣ್ಣ ಕಂತ ಶೈಲ ಪತ್ನಿ ನನ್ನ ಕೆಂತ ತಿಳಿಲಿಲ್ಲ, ಇಬ್ಬರ ಎಡಿಯಾಗ ಉನ್ನ ಕೆಂತ ಅಣ್ಣ, ಆಕಿ ಬಾಯಿಂದ ಅಷ್ಟ ತೋರ್ಸ್ಬೇಡಣ. ಆಕಿ ಮೂಗ್ನಿಂದು ಮುಕ್ಕಳಂದು ಅಲ್ಲೆಲ್ಲಾ ಕೇಕ್ ಹಾಕಿ ಅದನ್ನ ತಿನ್ನೋದು ವಿಡಿಯೋ ಮಾಡಿ ನಮಗ್ ತೋರ್ಸು. ಯಾಕಂದ್ರೆ ನಾವು ಸಿಂಗಲ್ ಆಗಿ ಹುಟ್ಟೇವಲ್ಲ, ನಮ್ ಚಪ್ಪಲ್ ತಗೊಂಡ್ ನಾವ ಹೊಡ್ಕೋಬೇಕಾಗೈತಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮಂತ ಸಿಂಗಲ್ಸ್ಗಳದು ಎಷ್ಟು ಹೊಟ್ಟಿ ಓರ್ಸ್ತೀರಿ ಓರ್ಸ್ರಿ. ಒಲ್ಲೆಪ್ಪ ಯಪ್ಪ, ನಾನು ಈ ಕಣ್ಣಿಲ್ಲೇ ಇಂತ ಪಾಪ ನೋಡಕ್ ಒಲ್ಲೆ. ಚಸ್ಮಾಕಿಂತಾನೆ ಅದಕ್ಕೆ ನಾನು. ಇವನೇನ್ ಮಕ್ಕ ಹೇಳ್ತೀನಿ ಇಟ್ಕೊಂಡವನೆ. ಯಾರೊಬ್ರು ಕ್ವಶನ್ ಕೇಳಿದಾರೆ ಏನು ಅಂದ್ರೆ, ಅಣ್ಣ ನಿಮ್ ನ್ಯೂ ಗರ್ಲ್ ಫ್ರೆಂಡ್ ಫೇಸ್ ರಿವೀಲ್ ಮಾಡಿ ಅಂತ ಕೇಳ್ತಿದ್ದಾರೆ. ಯಾರು ಬೇಜಾರಾಗ್ಬಿಡಿ, ನಾನು ಇವಾಗೆಲ್ಲ ರಿವೀಲ್ ಮಾಡಕ್ ಹೋಗಲ್ಲ. ಯಾಕೆ ಅಂದ್ರೆ ಅಣ್ಣ, ನೀ ಅಷ್ಟು ಸುಲಭವಾಗಿ ನಿಮ್ ಹುಡುಗಿ ಫೇಸ್ ನ ರಿವೀಲ್ ಮಾಡಕ್ ಹೋಗ್ಬೇಡ. ನೀ ರುಕೋ ಜರ, ಅವ್ನ್ ಯಾರೋ ಬುದ್ಧಿಲ್ದವ್ನು ಹಂಗ ಕೇಳ್ತಾನಂತ ನೀ ರಿವೀಲ್ ಮಾಡಕ್ ಹೋಗ್ಬೇಡ. ಅದಕ್ಕ ಆದಂತ ಒಂದ್ ವೇದಿಕೆ ಐತಿ. ಒಂದ್ ಕೆಲಸ ಮಾಡು, ಯಾವ್ದಾದ್ರು ಒಂದ್ ದೊಡ್ಡ ಸ್ಟೇಡಿಯಂ ಹೋಗು, ಒಂದ್ ಅನ್ಬಾಕ್ಸಿಂಗ್ ಇವೆಂಟ್ ಇಟ್ಕ. ಅದಕ್ಕೆ ವಿರಾಟ್ ಕೊಹ್ಲಿ, ಧೋನಿ, ಮೋದಿ ಎಲ್ಲಾರನ್ನು ಕರ್ಸು. ಅವ್ರನ್ನೆಲ್ಲಾ ಕರಿಸಿ ಅಲ್ಲಿ ಆಕಿ ಫೇಸ್ ರಿವೀಲ್ ಮಾಡು. ಹಂಗ ನಾವು ಇಲ್ಲಿ ನಮ್ಮ ಊರಿಂದ ಚಕ್ಡಿ ಕಡೆ ಬಂದ್ಬಿಡ್ತೀವಿ ನಿಮ್ ಹುಡುಗಿ ನೋಡಾಕ. ಯಾವನ ಇದಂತಲ್ಲಿ
ಏನ್ ಹೇಳಬೇಕು ಕೊನೆವರೆಗೂ ನೋಡಿ. ಲಿಪ್ಸ್ಟಿಕ್ ಕಿಕ್ಕು ಕಿಸ್ ಹೊಡೆದ್ರ ಎರಡು ತುಟಿ ಅಂಟಿಕೊಂಡವು. ಎಂತಿಂತ ಕರ್ಮ ಕಂಡ ನೋಡ್ಬೇಕು ನಾವು ಇನ್ಸ್ಟಾಗ್ರಾಮ್ ಒಳಗೆ. ಆಕಿ ಬರ್ತಾವಂತ ತುಟಿಗೆ ಲಿಪ್ಸ್ಟಿಕ್ ಬದ್ಲಿ ಅಕ್ಕಿ ಕಚ್ಕೊಂತಾನಂತ, ಅವ ಬರ್ತಾನಂತ ಕಿಸ್ ಕೊಡ್ತಾರಂತ, ಅವ್ನ್ ಸೀನ್ತಾನಂತ ಆಕಿ ಬಾಯಾಗ ಹೋಗತ್ತೆ ಅಂತ. ಎಂತಿಂತ ರೀಲ್ಸ್ ಮಾಡಿ ಹಾಕ್ತಾರ ನೋಡ್ರಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಅಮೇರಿಕ ಎಲ್ಲಿ ಬರ್ತದ? ಅಮೇರಿಕಾಗೆ ಹೆಂಗ್ ಹೋಗೋದು? ಹಾ ಯಾವ್ದು? ಹಾ ಅಮೇರಿಕ ಕೇಳಿದ್ರೆ ನೀವು ಬೆಟ್ಟ ನಾನ ಕಟ್ಸಿದ್ದ ಅಂತಂದು ಹೇಳಕ್ಕಂತಾನ. ಹೊಡಿರಿ ಚಪ್ಪಾಳೆ ಹೊಡಿರಿ. ಸಾವಿರಾರು ಜನ ಮಾತಾಡ್ಲಿ, ಅಣ್ಣ ಏನಂತ ಅಣ್ಣನ ಪ್ರೀತಿಸೋರ್ ಗೊತ್ತು. ಯಾದವ್ ಕನ್ನಡಿಗ ಅಂತ ಯಾವ್ದು ಹೇಳು ನೋಡೋಣ. ಯಮಹದಲ್ಲಿ ಯಾವ್ದು? ಯಮಹದಲ್ಲಿ ಯಾವ್ದು? RX ಅಲ್ಲಿ ಯಾವ್ದು? 100 ಅಲ್ಲ ಕಣ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. RX ಸೂಪರ್ ಅಲ್ಲ ಕಣ, RX Z ಬರಲ್ಲ. ಬಾಯ್ ಬಾಯ್. ನಮಗ್ ತಪ್ಪೆ ಬರ್ತೀನಿ, ಓಟ್ ಬರ್ತೀಯಾ? ಟಾಟಾ. ಅಣ್ಣ ನೀನ್ ಅವ್ರಿಗೆ ಡೋಸ್ ಕೊಡಕ್ ಹೋಗಿ ಅಂದ್ರ ಅವ್ರ ನಿಮ್ಗೆ ಡೋಸ್ ಕೊಟ್ಬಿಟ್ರು. ಕನ್ನಡ ಶಾಲೆ ಹುಟ್ರು ಬಾರಿ ಸ್ಟ್ರಾಂಗ್ ಅಂತಂದ. ಕೊರೋನಾ ಟೈಮ್ನಾಗ ಎಷ್ಟೋ ಜನ ಸತ್ರು. ನಾವೆಲ್ಲ ದೇವ್ರಿಗೆ ಬೈತಿದ್ವಿ, ದೇವ್ರೆ ಅವ್ರ ಏನ್ ಪಾಪ ಮಾಡಿದ್ರು ಅಂತಂದ ಅವ್ರ ಕರ್ಕೊಂಡಿ ಇಂತ ಮಹಾಮಾರಿನ ನಮ್ ದೇಶಕ್ಕೆ ಯಾಕೆ ಕಳಿಸ್ಕೊಡ್ತಿ ಅಂತಂದು. ಸತ್ತವರೆಲ್ಲ ಪಾಪ ಮಾಡಿದವ್ರಲ್ಲ, ಪುಣ್ಯ ಮಾಡಿದವ್ರು. ಯಾಕಂದ್ರೆ ಇಲ್ಲಿ ಬದುಕೇವಲ್ಲ ನಾವು ಪಾಪ ಮಾಡಿವಿ. ನಾನು ಎಲ್ಲಿ ತಪ್ಪು ಮಾಡಿದೆ? ಬರ್ರಿ ಈ ವಿಡಿಯೋ ನೋಡಿದ್ರಿ ಇಲ್ಲೇ. ನಿಮ್ಮ ಅಪ್ಪನ ಪ್ರೀತಿ ಮುಂದೆ ನನ್ನ ಪ್ರೀತಿ ತುಂಬಾ ಚಿಕ್ಕದು ಅನ್ನಿಸ್ತಿದೆ ಕಣ. ದಯವಿಟ್ಟು ನಿಮ್ ತಂದೆ ತೋರಿಸಿದ ಹುಡುಗನ್ನೇ ಮದ್ವೆ ಆಗೋ ಅಂಜು. ಮನೆಗೂ ಅಪ್ಪ ಕಾಯ್ತಾ ಇರ್ತಾರೆ. ಟೈಮ್ ಆಯ್ತು ಅಣ್ಣ, ಟೈಮ್ ಆಯ್ತು. ನಿನ್ನ ಆಕ್ಟಿಂಗು ನಿನ್ನ ಮಕ ನೋಡಕ್ ಆಗೋಲ್ದು. ನೀನು ಹೋಗ್ಬಿಡು ಅಣ್ಣ. ಅಣ್ಣ ನೀವೆಲ್ಲ ಎಲ್ಲಿಂತ್ರ ಬರ್ತೀರಣ್ಣ? ಗಿಣಿ ಗಿಡಗನ್ ಸವಾಸ ಮಾಡ್ದಂಗ ಐತಿ. ನಮ್ ಹೊಟ್ಟಿ ಎಷ್ಟು ಉರಿಸ್ತೀರಣ್ಣ? ಉರಿಸ್ರಿ ನೀವು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ